ಯೂಶಲಿ ಇವಾಗ ಹೀರೋ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂದ್ರೆ ಒಂದು ಪಾಸಿಟಿವ್ ಕ್ಯಾರೆಕ್ಟರ್, ಅವ್ರು ಏನ್ ಮಾಡಿದ್ರು ಅದು ನಮಗೆ ಇಷ್ಟ ಆಗುತ್ತೆ. ಆದ್ರೆ ವಿಲನ್ ಅಂತ ಬಂದ್ರೆ ಆಲ್ರೆಡಿ ವಿಲನ್ನೇ ಆಗಿರ್ತಾನೆ ಅವನು. ಹುಡುಗಿರನ್ ಚಿಡಾಯಿಸೋದು, ರೇಗ್ಸೋದು, ಅಥವಾ ಎಲ್ಲೋ ಒಂದ್ ಕಡೆ ರೇಪ್ ಸೀನ್ ಇರುತ್ತೆ, ಅಥವಾ ಹೊಡಿಸ್ಕೊಳ್ಳೋದು ಹೀರೋ ಹತ್ರ, ಈ ತರದೆಲ್ಲ ಒಂದಷ್ಟು ಬಂದಾಗ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಅದು ಅಂದ್ರೆ ಆನ್ ಸ್ಪಾಟ್ ಆಗ್ಬೇಕದು. ಈಗ ನಾವು ಮುಂಚೆನೆ ಪ್ರಿಪೇರ್ ಆಗಿರ್ತೀವಿ, ಓಕೆ, ರೆಡಿ ಆಗೋದು ಅಂತಂದ್ರೆ ಅದು ಕಷ್ಟ ಆಗುತ್ತೆ ಅಲ್ವಾ? ಅಂದ್ರೆ ಆನ್ ಸ್ಪಾಟ್ ಅದು ಬಂದ್ರೇನೆ ಚೆನ್ನಾಗಿರುತ್ತೆ. ಸೊ ಈ ರೀತಿ ಒಂದು ರೇಗ್ಸೋದು, ಚುಡಾಯಿಸೋದು ಅಂತೆಲ್ಲ ಬಂದಾಗ ಆನ್ ಸ್ಪಾಟ್ ಏನಾದ್ರು ವರ್ಕ್ ನೀವು ಮಾಡಿರೋ ಅಂತದ್ದು ಏನಾದ್ರು? ಮಾಡಿದ್ದೀನಿ ಮೇಡಮ್, ಓಕೆ. ತುಂಬ ಮಾಡಿದ್ದೀನಿ ಅದು. ಈಗ ಸೀನ್ಗಳು ಹಿಟ್ಟಾಗ ಆ ಥರ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡಿದಾಗ, ಮುಂಚೆ ಅಸೋಸಿಯೇಟ್ಗಳಲ್ಲಿ ಬಂದು ಎಕ್ಸ್ಪ್ಲೇನ್ ಮಾಡೋರು, ಅಸೋಸಿಯೇಟ್ ಬಂದು ಎಕ್ಸ್ಪ್ಲೇನ್ ಮಾಡಿದಾಗ ಡೈರೆಕ್ಟ್ರ್ ತಲೆಲಿರೋದು ಇವ್ರ ತಲೆಲಿ ಇರಲ್ಲ. ನೀವು ನೋಡಿಬೇಕಂದ್ರೆ ಡೈರೆಕ್ಟ್ರ್ ತಲೆಲಿರೋದು ಇವ್ರ ತಲೆಲಿ ಇರಲ್ಲ. ಡೈರೆಕ್ಟ್ರ್ ತಲೆ ಏನಿರುತ್ತೆ, ಇವ್ರು ಬಂದು ಸ್ಕ್ರಿಪ್ಟಲ್ಲಿ ಏನಿದೆ ಇವರು ಡೈರೆಕ್ಷನ್ನಲ್ಲಿ ನಾನು ಹೇಗೆ ಡೈರೆಕ್ಟ್ ಮಾಡ್ತೀನಿ ಅದನ್ನು ಒಪ್ಪಿಸಿರ್ತಾರೆ ನಮಗೆ. ನಾನು ಅದನ್ನು ಕೇಳಲ್ಲ, ಡೈರೆಕ್ಟರ್ ಸರ್ ಹತ್ರ ನಾವು ಡೈರೆಕ್ಟಾಗಿ ಕೇಳ್ತೀನಿ, ಸರ್ ಇದು ನಿಮ್ಗೆ ಹೆಂಗೆ ಅನಿಸ್ತದೆ, ಹೆಂಗೆ ಬೇಕು ಅಂತ. ಅವಾಗ ನನಗೆ ಈ ಥರ ಬೇಕು ಅಂದಾಗ ಅವ್ರಿಗೆ ಒಂದ್ಸರಿ ರಿಹರ್ಸಲ್ ಮಾಡಿ ತೋರಿಸ್ತೀನಿ, ಸರ್ ಹಿಂಗೆ ಮಾಡ್ಬೋದಾ ನೋಡಿ, ಓಕೆ ಅಂದ್ರೆ ಆಗುತ್ತೆ. ಅಂದ್ರೆ ಈ ರೇಗ್ಸೋದು, ಚುಡಾಯಿಸೋದು, ಕೈ ಹಿಡ್ಕೊಳ್ಳೋದು, ನಮಗೆ ಒರಿಜಿನಲ್ ಆಗಿ ಕಾಣ್ಬೇಕು ಸ್ಕ್ರೀನ್ ಮೇಲೆ. ಅದು ಅವ್ರಿಗೆ ಎಳೆದಾಡಬೇಕು ಹೆಣ್ಮಕ್ಳನ್ನ ಅಂತಂದಾಗ, ಹೀರೋಯಿನ್ ಯಾರನ್ನ ಹೇಳಿದಾಗ ಅವ್ರಿಗೆ ಕೇಳ್ತೀನಿ, ಈ ಥರ ಮಾಡ್ಬೋದಾ, ಈ ಥರ ಎಳಿಬೋದಾ ಅಂತ ಕೇಳ್ಬಿಟ್ಟೆ ಮಾಡೋದು. ಇಲ್ಲಾಂದ್ರೆ ಅವ್ರಿಗೆ ಅನ್ಕಂಫರ್ಟಬಲ್ ಆಗ್ಬಿಡುತ್ತೆ, ಪಾಪ ಅವ್ರಿಗೆ ಬೇಜಾರಾಗುತ್ತೆ. ಸಡನ್ ಆಗಿ ನಾವು ಎಳೆದಾಡ್ಬಿಡೋದು ಅವ್ರನ್ನ, ಅವ್ರು ಯಾವ ಇವನು ಅಂದ್ಬಿಟ್ಟು ಅವರು ಮನ್ಸಲ್ಲಿ ಅನ್ಕೊಂಡ್ಬಿಡ್ತಾರೆ, ಎದುರುಗಡೆ ಅಂದವರು ಒಂದ್ ಸ್ವಲ್ಪ ಅಂತಾರೆ. ಆ ಥರ ಒಂದು ರಿಹರ್ಸಲ್ ಇತ್ತು ಅಂದ್ರೆ ಪಕ್ಕ ಆಗತ್ತೆ. ಈಗ ರಾಮಾಚಾರಿನೇ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನೀವು ಅಲ್ಲಿ ಹೇಳಿದ್ರಿ ಆನ್ ಸ್ಪಾಟ್ ಒಂದು ಡೈಲಾಗ್ ಬರ್ಸಿದ್ರು ಅವರು, ನಾನು ಈ ತರ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ ಅಂತ. ಸೊ ಆ ಒಂದು ಟೈಮಲ್ಲಿ ಅದು ಹೆಂಗೆ ವರ್ಕ್ ಆಯ್ತು ಅಂತ? ಅದು ಫಸ್ಟ್ ಸೀನ್ ತುಂಬಾ ಚೆನ್ನಾಗಿ ಬಂತು, ಬರ್ಸಿದ್ರು, ಆಮೇಲೆ ಡೈಲಾಗ್ ಕೊಟ್ರು. ಅವರು ಎಷ್ಟು ಸರ್ ಅಂತಂದ್ರೆ ನಿಂತು ಕೂತ್ಕೊಂಡ್ರು ಅಲ್ಲಿ ಹೋಗ್ಬಿಟ್ಟು ಸೈಡಲ್ಲಿ, ಬರೀ ಅಂತ ಅಂತಂದ್ಬಿಟ್ಟು ಅವ್ರಿಗೆ ಡೈರೆಕ್ಟರ್ ಸರ್ಗೆ ಅವರು ಬರೀತಾ ಇದ್ರು. ಬರೀತಾ ಇರ್ಬೇಕಾದ್ರೆ ಬರ್ತು ಕೊಟ್ಟರು. ಅವರು ಅಷ್ಟರಲ್ಲಿ ನನ್ನನ್ನು ಅವರು ಎಷ್ಟು ಸರ್ ಮಾತಾಡ್ಸ್ತಾ ಕೂತಿದ್ರು, ಪಾಪ ಪಕ್ಕನೇ ಕೂತ್ಕೊಂಡಿದ್ರು. ಆಮೇಲೆ ಚೇರ್ ಹಾಕೊಂಡು ಕೂತ್ಕೊಂಡು, ಚೆನ್ನಾಗಿ ಮಾಡಿದೆ ಕಣ ನೀನು, ತುಂಬ ಚೆನ್ನಾಗಿ ಮಾಡ್ತೀವಿ, ಇನ್ನೊಂದು ಸೀನ್ ಬರ್ಸ್ತಾ ಇದ್ದೀನಿ, ಮಾಡೋದು ಇನ್ನೂ ಚೆನ್ನಾಗಿ ಮಾಡೋಣ ಅಂತ. ಸರಿ ಸರ್ ಆಯಿತು ಮಾಡೋಣ ಅಂತ. ಅವರು ಅದನ್ನು ಹೇಳಿದ್ನಲ್ಲ ನಿಮಗೆ, ಸೀನ್ ನಾನೊಬ್ಬ ಚೆನ್ನಾಗಿ ಮಾಡೋದಲ್ಲ, ಎಲ್ಲರೂ ಮಾಡಬೇಕು. ಆ ಸೀನಲ್ಲಿ ಇರೋರು ಎಲ್ಲರೂ ಚೆನ್ನಾಗಿ ಮಾಡಿದ್ರೆ ಸೀನ್ ಚೆನ್ನಾಗಿ ಬರುತ್ತೆ ಅಂತ. ಅದು ನನಗೆಲ್ಲೋ ಒಂಥರ ಪುಷ್ ಆದಂಗೆ ಆಯಿತು. ಹೌದು ಸರ್ ಹೇಳಿದ್ರು, ಚೆನ್ನಾಗಿ ಮಾಡಬೇಕು, ನಾನು ಚೆನ್ನಾಗಿ ಮಾಡಬೇಕು. ಅದು ಈ ಫಸ್ಟ್ ಸೀನ್ ಏನು ಚೆನ್ನಾಗಿ ಬಂತು, ಭಯ ಆಗ್ತಾಯಿತ್ತು ಅವ್ರು ಮುಂದೆ ನಿಂತ್ಕೊಂಡು ಮಾಡೋಕ್ಕೆ, ನನಗೆ ಹೆವಿ ಭಯ ಆಗ್ತಾಯಿತ್ತು. ಅವರೇ ಚೆನ್ನಾಗಿ ಮಾಡೋ, ಯಾಕೋ 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 ಏನಾಗ್ತಿದೆ ನಿನಗೆ, ಅಲ್ಲಿ ಕಾರಲ್ಲಿ ಹೊಡಿತಾ ಇರ್ತಾರೆ ರಪ್ಪ 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 ಅಂತ, ಯಾಕೋ ಏನಾಯ್ತು ನಿನಗೆ, ಚೆನ್ನಾಗಿ ಮಾಡೋ ಅಂತ. ಅವಾಗ ಚೆನ್ನಾಗಿ ಮಾಡಾದ್ಮೇಲೆ ಅಪ್ರಿಷಿಯೇಟ್ ಮಾಡಿದ್ರಲ್ಲ, ನೆಕ್ಸ್ಟ್ ಸೀನ್ಗೆ ನನಗೇನು ಕಷ್ಟ ಅನಿಸ್ಲಿಲ್ಲ, ಅದು ಸೂಪರಾಗಿ ಬಂದ್ಬಿಡ್ತು ನೆಕ್ಸ್ಟ್ ಸೀನ್. ಆ ಥರ ಹೀರೋಗಳು ಆ ಥರ ಪುಷ್ ಮಾಡಿಬಿಟ್ರೆ ಅದು ಒಂದು ಸ್ವಲ್ಪ ಭಯ ಇರುತ್ತೆ. ದೊಡ್ಡ ಸ್ಟಾರ್ಗಳು, ನಾವು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಹೋಗಿ ನಿಂತ್ಕೊಂಡು ಅವ್ರ ಮುಂದೆ ಮಾಡೋಕ್ಕಾಗಲ್ಲ ಒಂದೊಂದು ಸರಿ. ಈಗ ಬೈಯೋದೆಲ್ಲ ಇರುತ್ತೆ ಅವ್ರಿಗೆ, ಮತ್ತು ಕೌಂಟ್ರ್ ಡೈಲಾಗ್ಸ್ಗಳಿರುತ್ತೆ. ಬೈಯೋದೇನು ಇರಲಿಲ್ವಾ? ಇಲ್ಲ 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 ಅಬ್ಬಬ್ಬ ಇಲ್ಲ, ಕೌಂಟರ್ ಡೈಲಾಗ್ಸ್ ಇರಲಿಲ್ಲ. ಕೌಂಟ್ರ್ ಡೈಲಾಗ್ಸ್ ಅದೇ ಅವ್ರು ಹೇಳ್ತಾರಲ್ಲ, ನಿನ್ಗೆ ಯಾರು ಅಕ್ಕ ತಂಗಿರಿಲ್ವೇನೋ ಅಂದಾಗ, ಅವಳು ಗಣ್ಣ ತಮ್ಮದಿರಿಲ್ವಾ ಅಂತ ನಾನು ಕೇಳ್ತೇನಲ್ಲ, ಅವಳು ಚುಡಾಯಿಸ್ತಾಳೆ, ಅವಳೊಳಗಡೆ ನಗ್ತಾಳೆ, ಅವಳು ಗಣ್ಣ ತಮ್ಮದಿರಿಲ್ವಾ ಅಂತ ಒಂದು ಡೈಲಾಗ್ ಬರುತ್ತೆ. ಆ ಥರ ಕೌಂಟ್ರ್ ಅಷ್ಟೇ ಅದು. ಅವಾಗ ಅವ್ರು ಪುಷ್ ಮಾಡೋರು, ಚೆನ್ನಾಗಿ ಮಾಡ್ತೀಯ ಮಾಡು ಅಂತ. ಅದು ಚೆನ್ನಾಗಾಗಿದೆ. ಎರಡನೇ ಸೀನ್ಗೆ ಏನು ಕಷ್ಟನೇ ಅನಿಸಲಿಲ್ಲ, ಸೂಪರಾಗಿ ಬಂದ್ಬಿಡ್ತದ್ದು. ಅದಾದ್ಮೇಲೆ ನಿಮ್ಮ ಗುಲ್ಟು ಸಿನಿಮಾ ಬರುತ್ತೆ. ಗುಲ್ಟು ಸಿನಿಮಾ ನೋಡಕ್ಕೆ ಯಶ್ ಅವರು ಬರ್ತಾರೆ. ಹೌದು, ಅದು ನಾವು ಅವರಂತ ಸಪೋರ್ಟಿವ್ ನಿಜವಾಗಿ ಹೇಳ್ತೀನಿ. ನಮ್ಗೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಸೂರಿ ಸರ್ ಅಂತ ಅವರು ಫ್ರೆಂಡ್, ಸೂರಿ ಸರ್ ಯಶ್ ಸರ್ ಫ್ರೆಂಡು. ಅವರು ಹೇಳಿದ್ರು ಆಗಲೇ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಹುಡುಗರುಗಳು ಅಂತ ಹೇಳಿದರು. ಇಲ್ಲ ನಾನು ನೋಡ್ತೀನಿ ಸಿನಿಮಾ ಅಂತ ಹೇಳಿದ್ರು. ನೋಡೋವ್ರೆ ಒಂದು ಬೈಟ್ಸ್ ಕೊಟ್ಟರು, ಸಿನಿಮಾಗೆ ಇಂಥದ್ದು ದಿನ ಬರ್ತೀನಿ ನೋಡ್ತೀನಿ ಅಂತ. ಅಂದರೆ ಸಿನಿಮಾ ರಿಲೀಸ್ ಆಗಿಬಿಟ್ಟಿತ್ತು. ಆಮೇಲೆ ಒಂದು ಶೋ ಅರೇಂಜ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರು ನಮ್ಮ ಜನಾರ್ದನ್ ಚಿಕ್ಕ ಡೈರೆಕ್ಟ್. ಆವಾಗ ಪ್ರೊಡ್ಯೂಸರ್ ಎಲ್ಲ ಪ್ರಶಾಂತ್ ರೆಡ್ಡಿ ಸರ್, ಜನಾರ್ದನ ಎಲ್ಲ ರೆಡಿ ಮಾಡ್ತಾಯಿದ್ರು ಶೋನ. ಸರೇ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಇಲ್ಲ ಬೇಡ ಶೋ ನನಗೆ ಸಪ್ರೇಟ್ ಬೇಡ, ಹಿಂಗೆ ಬರ್ತಾರೆ ಅಂದ್ಬಿಟ್ಟು ಇದು ಮಾಡಿ, ಜನನೂ ಬರಲಿ ನೋಡೋಣ, ಜೊತೆಲಿ ಆಡಿಯನ್ಸು ಬರಲಿ, ಅವ್ರ ಜೊತೆನೇ ನೋಡೋಣ ಅಂತ. ನೋಡಿದ್ರೆ ಸಿನಿಮಾ ಬಂದರು, ನೋಡಿದ್ರು. ಅವಾಗ ಅವರೇ ಬೈಟ್ಸ್ ಎಲ್ಲ ಕೊಟ್ಟು, ಈ ಥರ ಸಿನಿಮಾಗೆ ಬರ್ತಿದ್ದೀನಿ, ಎಲ್ಲರೂ ಬನ್ನಿ ಅಂತ ಸ್ವಲ್ಪ ಆ ಥರ ಎಲ್ಲ ಪುಷ್ ಆಯಿತು ಸಿನಿಮಾ. ಬಂದು ಒಳಗಡೆ ಬರ್ತಾಯಿದ್ರು, ಒರಾಯನ್ ಮಾಲ್ ಬರ್ತಾಯಿದ್ರು.
ನಾನು ಸರ್ ಅಂತ ಓಡೋದೆ. ಏನೋ ಸಖತ್ ಮಾಡಿದ್ಯಲ್ಲ ಅಂತ ಒಂದು ಬೆನ್ಮೇಲೆ ಹಿಂಗೆ ಬಂದ್ಬಿಟ್ಟು ಹಿಂಗೆ ಹಿಡ್ಕೊಂಡ್ರು. ತುಂಬ ಚೆನ್ನಾಗಿ ಮಾಡಿದ್ದೆ ಅಂತ ಚಿನ್ನ ಅಂತ ಹಂಗೆ ಗಡ್ಡ. ಹೌದಣ್ಣ ಅಂತಂದೆ. ಆಮೇಲೆ ಸೂರಿ ಸರ್ ಹಿಂದೆ ಬರ್ತಾ ಇದ್ರು. ಏಯ್ ಸಖತ್ ಮಾಡಿದ್ದೆ ಕಣ, ನೋಡಿದೆ ನಾನು, ಅದಕ್ಕೆ ಬಂದವ್ರೆ. ಇಲ್ಲ ಸೂರಿ ಸರ್, ಡಾಕ್ಟರ್ ಸೂರಿ ಸರ್. ಇದು ಸಿನಿಮಾ ಮಾಡ್ರು ಡೈರೆಕ್ಷನ್, ಯಾವುದು ಎಷ್ಟು ಸಾರ್ದೆ ಮಾಡ್ರು, ಲಕ್ಕಿ ಸಿನಿಮಾ ಎಷ್ಟು ಸಾರ್ ಜೊತೆ ಇರ್ತಾರೆ ಸೂರಿ ಸರ್. ಇದೆಲ್ಲ ಮಾಡಿದ್ರಲ್ಲ ಭಗೀರ ಡೈರೆಕ್ಟ್ರು ಅವರೇ ಸೂರಿ ಸರ್. ಅವರು ಆಮೇಲೆ ಸಿನಿಮಾ ಮುಗೀತು, ಬಂದು ತುಂಬ ಚೆನ್ನಾಗಿ ಮಾತಾಡಿದ್ರು, ನನ್ನ ಬಗ್ಗೆನೂ ಮಾತಾಡಿದ್ರು. ಇವನಿಗೆ ರಾಮಾಚಾರ್ಯಲ್ಲಿ ಒಂದು ಸೀನ್ ಇತ್ತು, ಬರ್ಸಿ ತುಂಬ ಚೆನ್ನಾಗಿ ಮಾಡ್ದಂತ 2 ಸೀನ್ ಬರ್ಸಿ ಮಾಡಿದೆ ಅವನಿಗೆ. ತುಂಬ ಚೆನ್ನಾಗಿ ಮಾಡಿದ್ದಾನೆ, ಇದಂತೂ ತುಂಬ ಎಕ್ಸ್ಟ್ರಾರ್ಡಿನರಿ, ತುಂಬ ಚೆನ್ನಾಗಿ ಮಾಡಿದ್ದಾನೆ, ಒಳ್ಳೇದಾಗಲಿ ಅವನಿಗೆ ಅಂತಾನು ಮಾತಾಡಿದ್ದಾರೆ. ತುಂಬ ಖುಷಿಯಾಗೋಯ್ತು ನಮಗೆ. ಅಯ್ಯೋ, ಇಷ್ಟೊಂದು ದೊಡ್ಡ ಸ್ಟಾರ್ ಬಂದು ನಮ್ಮಂಥ ಸಣ್ಣ ಕಲಾವಿದರು, ನಮ್ಮಂಥ ಹೊಸ ಟೀಮ್ನ ಈ ಥರ ಪುಷ್ ಮಾಡ್ತಾರೆ ಅನ್ನೋದು ದೊಡ್ಡ ವಿಷಯ. ಆ ಥರ ಮಾಡಬೇಕು ಅಂತಲೇ ನಾವು ಕೇಳ್ತೀವಿ ತುಂಬ ಜನ. ಈಗ ಒಂದು ಒಳ್ಳೆ ಸಿನಿಮಾ ಬಂದಾಗ, ಒಂದು ಸಿನಿಮಾ ಗೆದ್ದಾಗ, ಒಂದು ಯಾರು ದೊಡ್ಡವರು ನಮ್ಮನ್ನ ಕರೆದು ಒಳ್ಳೆ ಸಿನಿಮಾ ಮಾಡಿದಿರ ಅಂತ ನಮ್ಮನ್ನು ಮಾತಾಡ್ಸ್ತಾರೇನೋ ಅಂತ ಒಂದು ಇರುತ್ತೆ, ಎಲ್ರಿಗೂ ಇರುತ್ತೆ. ಅದು ಹೇಳ್ಕೊಳ್ಳಲ್ಲ ಯಾರು. ಆ ಥರ ಮಾಡಬೇಕು ಅನ್ನೋದೇ ನಾನು ಕೇಳ್ಕೊತೀನಿ. ತುಂಬ ಜನ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಂಡಸ್ಟ್ರಿನೂ ಚೆನ್ನಾಗಿ ಹೋಗುತ್ತೆ. ಒಂದು ಒಳ್ಳೆ ಸಿನಿಮಾ ಅಂದರೆ ಎಲ್ಲ ಸಿನಿಮಾಗೂ ಮಾಡಿ ಅಂತ ಹೇಳಲಿಲ್ಲ. ಈಗ ಎಷ್ಟೋ ಜನ ಟ್ರೈಲರ್ ಲಾಂಚ್ ಮಾಡಿ ಅಂತ ಹೋಗ್ತಾರೆ, ಸಿನಿಮಾದಲ್ಲಿ ಏನೂ ಇರಲ್ಲ, ಸಿನಿಮಾ ಫ್ಲಾಪ್ ಆಗುತ್ತೆ, ಡಬ್ಬ ಸಿನಿಮಾಗಳಿರುತ್ತೆ. ಒಂದು ಒಳ್ಳೆ ಸಿನಿಮಾ, ಒಂದು ರಿವ್ಯೂ ತೊಗೊಂಡು ಒಂದು ಸಿನಿಮಾ ನೋಡೋ ಏನಾದರೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಂಡಸ್ಟ್ರಿಗಳಾಗುತ್ತೆ, ಬರೋ ಹೊಸ ಹುಡುಗರುಗಳಿಗೂ ಒಂದು ಹೋಪ್ ಬರುತ್ತೆ. ನಾವು ಚೆನ್ನಾಗಿ ಸಿನಿಮಾ ಮಾಡಿದ್ರೆ ನಮ್ಮನ್ನು ದೊಡ್ಡವ್ರು ಕರೀತಾರೆ, ಮಾತಾಡ್ತಾರೆ, ನಮಗೆ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋದೊಂದಿರುತ್ತೆ. ಆದರೆ ಚೆನ್ನಾಗಿರುತ್ತೆ. ಹೊಸ ಹೊಸ ಟೀಮ್ಗಳು ಬರಬೇಕು, ಇನ್ನೂ ತುಂಬ ಜನ ಬರಬೇಕು. ಹೌದು. ಈಗ ಅದೇ ಲಾಸ್ಟ್ ಮತ್ತೆ ಅವ್ರ ಜೊತೆ ಮಾತಾಡಿ? ಇಲ್ಲ ಮೇಡಮ್, ಒಂದು ಸರಿ ಮೀಟ್ ಮಾಡಿದ್ವಿ. ಎಲ್ಲಿ ಸಿನಿಮಾ ಮುಗೀತು, ಸರ್ ಇದರಲ್ಲಿದ್ದರು, ಎಷ್ಟು ಸರ್ ಕಟ್ಟಿರೋ ಸ್ಟುಡಿಯೋದಲ್ಲಿ ಯಾವುದೋ ಹ್ಯಾಡ್ ಶೂಟ್ ಏನು ನಡೀತಾ ಇತ್ತು ಅನ್ಕೋತೀನಿ, ಮೋಸ್ಟ್ಲಿ ಗೊತ್ತಿಲ್ಲ ನನಗೆ, ಅದೇ ಇರಬೇಕು. ನವೀನ ಸರ್ ಮೀಟ್ ಮಾಡೋಕ್ಕೆ ಹೇಳಿದ್ದಾರೆ, ಬರಬೇಕು, ಹೋಗೋಣ ಬಾ ಅಂತಂದು. ಆಮೇಲೆ ಅಲ್ಲಿ ಹೋದ್ವಿ, ಸರ್ ಸಿಕ್ಕಿದ್ರು, ಮಾತಾಡಿದ್ರು. ಅವರು ಅಷ್ಟು ಮಾತಾಡೋಕ್ಕೂ ಇರಲಿಲ್ಲ, ಟೈಮ್ ಇರಲಿಲ್ಲ ಪಾಪ ಅವ್ರಿಗೆ. ಒಂದು 2 ನಿಮಿಷ ಅಷ್ಟೇ, ಹೋಗೋ ಚೆನ್ನಾಗಿ ಮಾಡೋ, ನಾನು ಹೇಳ್ತೀನಿ ಸೂರಿಗೆ, ನೀನು ಯಾವುದೇ ಇದ್ರು ಅವ್ನು ಮಾಡೋ ನೀನು ಅಲ್ಲಿ. ಆಯಿತು ಅಣ್ಣ ಮಾಡಿ ಅಂತ. ಸರಿ ಆಯಿತು ಅಷ್ಟೇ. ನಾನು ಮತ್ತೆ ಹೋಗೋಕ್ಕಾಗಲಿಲ್ಲ ಅವ್ರ ಹತ್ರ. ಅವ್ರ ಮ್ಯಾನೇಜರ್ ನಿಮ್ಮ ನಂಬರ್ ತಗೊಂಡಿದ್ದು? ಇಲ್ಲ ಸರ್, ಅಲ್ಲಿ ಕ್ಯಾರೆಕ್ಟರ್ ಇರಲಿಲ್ಲ. ಈಗ ಭಗೀರಥದಲ್ಲೆಲ್ಲ ಕ್ಯಾರೆಕ್ಟರ್ ಇರಲಿಲ್ಲ. ಹೇಳಿದ್ದೆ ನಾನು, ಸರ್ ಕ್ಯಾರೆಕ್ಟರ್ ಇದ್ರೆ ಹೇಳ್ತೀನಿ ಕಣ, ನಾನು ನಮ್ದು ಯಾವುದೇ ಟೀಮ್ದಾದ್ರೂ ಹೇಳ್ತೀನಿ ಕಣ ಅಂತ ಹೇಳಿದ್ರು. ಇಲ್ಲ, ಅವಾಗ ಕ್ಯಾರೆಕ್ಟರ್ ಇರಲಿಲ್ಲ ಭಗೀರಥದಲ್ಲೂ, ಅವರು ಆಗಲಿಲ್ಲ ಅದರಲ್ಲಿ ಏನು ಕ್ಯಾರೆಕ್ಟರ್. ಇವಾಗ ಪ್ಯಾನ್ ವರ್ಡ್ ಸ್ಟಾರ್ ಆಗಿದ್ದಾರೆ. ಪ್ಯಾನ್ ವರ್ಡ್ ಸ್ಟಾರು ಆಗಬೇಕು ಮೇಡಮ್. ಈಗ ನನಗೆ ಏನು ಆಸೆ ಇದೆ, ಅವ್ರು ಏನಾಗಬೇಕು ಅಂತಂದರೆ, ನಾವು ಕೇಳಿಲ್ಲ ಅವರನ್ನು, ಗುಲ್ಟಿಗೆ ಬಂದು ನೋಡಿ ಸರ್ ಅಂತ ಅಪ್ರೋಚ್ ಮಾಡಲ್ಲ. ಅವರೇ ಬಂದು ಗುಲ್ಟು ನೋಡಿ ನಮ್ಮನ್ನೆಲ್ಲ ಅಪ್ರಿಷಿಯೇಟ್ ಮಾಡಿ ಬೈಟ್ಸ್ ಕೊಟ್ಟು, ಅದು ಒಂದು ಬೇರೆ ಅವ್ರಿಗಿರುವಂಥ ಟ್ಯಾಲೆಂಟು, ಅವ್ರಿಗಿರುವಂಥ ಇದು. ಈಗ ಗೂಗಲಲ್ಲಿ ಸರ್ಚ್ ಮಾಡ್ತೀವಿ ಅಂದ್ಕೊಳ್ಳಿ, ಆಲ್ ಇಂಡಿಯಾ ಸೂಪರ್ ಸ್ಟಾರ್ ಅಂತ ಯಶ್ ಅಂತ ಬರಬೇಕು. ಅದು ನನ್ನ ಆಸೆ ಇದೆ ನನಗೆ. ಆ ಥರ ಆಗ್ಬೇಕು ಅವರು. ಆಲ್ ಇಂಡಿಯಾ ಸೂಪರ್ ಸ್ಟಾರ್ ಅಂತ ಹೊಡೆದಿಟ್ಟಿಗೆ ಗೂಗಲೇ ಹೇಳ್ಬೇಕು ಯಶ್ ಅಂತ, ಅದು ಬರಬೇಕು. ಅದು ಹಂಗೆ ಆಗ್ಬೇಕು ಅವರು. ಅಲ್ಲಿ ಯಾರೋ ದೊಡ್ಡ ಸೂಪರ್ ಸ್ಟಾರ್ ಯಾರು ಅವರು ಅಂತ ಹೇಳಿದ್ರೆ ಯಾರು ಇರ್ತಾರೆ ಹೇಳಿ? ಕನ್ನಡದವರು ಅನ್ನೋದೊಂದು ಇರಬೇಕು. ಆ ಸಿನಿಮಾಗಳು ಹಂಗೆ ಆಗ್ಬೇಕು ಅನ್ನೋದು ಆಸೆ ಇದೆ ನಮ್ಗೆ. ಅದಾಗಬೇಕು, ಆಗತ್ತೆ. ಇನ್ನೇನು 1 ತಿಂಗಳು ಇದೆ, ಟಾಕ್ಸಿಕ್ ಆಗತ್ತೆ ಮೇಡಮ್. ಅವ್ರು ಮಾಡಿದಾರೆ ಅಂದ್ರೆ ಅವ್ರು ಬೇರೆ ಲೆವೆಲ್ಲೇ ಮಾಡಿರ್ತಾರೆ. ಅವ್ರದ್ದೇನು ನಾವು ಮಾತಾಡೋಂಗಿಲ್ಲ ಅವ್ರ ಬಗ್ಗೆ. ಅವ್ರ ಸಿನಿಮಾ KGF ಬಂದಾಗ್ಲೇ, ಪ್ಯಾನ್ ಇಂಡಿಯಾ ಸಿನಿಮಾ KGF ಬಂದಾಗಲೇ ನಮ್ಮ ಕನ್ನಡದವ್ರು ಮಾತ್ರ ಅಲ್ಲ, ಹಿಂದಿಯಲ್ಲೂ ಮಾತ್ರ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಅವ್ರು ಎಲ್ಲರೂ ವೆಯ್ಟ್ ಮಾಡ್ತಾರೆ ಟಾಕ್ಸಿಕ್. ಎಲ್ಲ ಟಾಕ್ಸಿಕ್ದೇ ಟಾಕ್ ಆಗ್ಬಿಟ್ಟಿದೆ ಇವಾಗ. ಇಲ್ಲ, ಆಗಬೇಕು ಇನ್ನೂ ಚೆನ್ನಾಗಿ. ಆ ಸಿನಿಮಾಗಳು ಚೆನ್ನಾಗಾಯ್ತು ಅಂತಂದರೆ ಒಂದು ಇಂಡಸ್ಟ್ರಿ ಪುಷ್ ಆಗುತ್ತೆ. ಇಂಡಸ್ಟ್ರಿ ಕನ್ನಡ ಫಿಲಮ್ ಪುಷ್ ಆಗುತ್ತೆ. ಇನ್ನು ಆ ಥರ ಆಗಬೇಕು. ವರ್ಷಕ್ಕೊಂದು ಮಿನಿಮಮ್ ಒಂದು 5 ಸಿನಿಮಾನ ಒಳ್ಳೆ ಸಿನಿಮಾ ಬರಬೇಕು. ಒಂದು 3 ಜನ ಸ್ಟಾರ್ದು, 1-2 ಹೊಸ ಹುಡುಗರುಗಳದು, ಹೊಸ ಟೀಮ್ಗಳದು ಒಳ್ಳೆ ಸಿನಿಮಾಗಳು ಬರ್ತಾಯಿದ್ರೆ ಇಂಡಸ್ಟ್ರಿ ಬೆಳೀತಾ ಹೋಗ್ತದೆ. ಇಲ್ಲ ಅಂತಂದರೆ ಕಷ್ಟ. ರೀಸೆಂಟಾಗಿ ಒಂದು ಹೊಸಬ್ರ ಒಂದು ಸಿನಿಮಾ ಬರುತ್ತೆ, ಅವರ ಒಂದು ಸಿನಿಮಾ ಟ್ರೈಲರ್ ನೋಡಿ ಅವರಿಗೂ ಕೂಡ
ಯಶ್ ಅವರು ವಿಶ್ ಮಾಡಿದ್ದಾರೆ, ನೆಕ್ಸ್ಟ್ ನಾನು ಬಂದಾಗ ಮೀಟ್ ಮಾಡ್ತೀನಿ ನಿಮ್ಮನ್ನ, ಇದೇ ಥರ ಸಿನಿಮಾ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಅಷ್ಟು ದೊಡ್ಡ ಸ್ಟಾರ್ ಆದರೂ ಬ್ಯುಸಿ ಇದ್ರೂ ಕೂಡ ಈ ಕಡೆ ಏನು ನಡೀತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ, ಹೊಸಬ್ರು ಯಾರು ಸಿನಿಮಾ ಮಾಡಿದ್ದಾರೆ, ಏನೇನು ಆಗ್ತಾ ಇದೆ ಅಂತ ಗಮನದಲ್ಲಿ ಇಟ್ಕೊಂಡು ಅಷ್ಟು ಬ್ಯುಸಿ ಇದ್ರು ನೋಡ್ತಾರಲ್ಲ, ಅದಕ್ಕೆ ಖುಷಿ ಆಗುತ್ತೆ. ಹೌದು ಮೇಡಮ್, ಮಾಡೇ ಮಾಡ್ತಾರೆ ಅವ್ರು, ಖಂಡಿತವಾಗೂ ಮಾಡ್ತಾರೆ. ಅವ್ರು ನೋಡ್ತಿರ್ತಾರೆ, ಎಲ್ರಿಗೂ ಮಾಡೋಕ್ಕಾಗಲ್ಲ. ಈಗ ಎಕ್ಸ್ಪೆಕ್ಟೇಷನ್ ಇರ್ತದೆ. ಈಗ ಒಬ್ಬೊಬ್ರು ಏನೋ ಅನ್ಕೊಬಿಡ್ತಾರೆ, ಈಗ ನಮ್ದು ಮಾಡಿಲ್ಲ ಅವ್ರಿಗೆ ಯಾರ್ದೋ ಮಾಡಿದ್ರು, ಅವ್ರಿಗೆ ಬೇಕಾದವ್ರು ಮಾಡ್ತಾರೆ. ಆ ಥರ ಅಲ್ಲ, ಅವ್ರಿಗೆ ಬೇಕಾದವ್ರನ್ನೆಲ್ಲರೂ ಹೀರೋಗಳು ಮಾಡ್ಬಿಡ್ಬೋದಾಯ್ತಲ್ಲ ಅವ್ರು ಮನ್ಸು ಮಾಡಿದ್ರು. ಅವ್ರು ಬೇಕಾದವ್ರನ್ನೆಲ್ಲ ಡೈರೆಕ್ಟ್ ಮಾಡ್ಬಿಡ್ಬೋದಾಯ್ತಲ್ಲ ಮನ್ಸು ಮಾಡಿದ್ರು. ಆ ಥರ ಅಲ್ಲ, ಟ್ಯಾಲೆಂಟ್ ಇದ್ದವ್ರಿಗೆ ಅಷ್ಟೇ, ಟ್ಯಾಲೆಂಟ್ ಇದ್ದವ್ರಿಗೆ ಸಿಗಬೇಕು ಅನ್ನೋದಷ್ಟೇ. ಅವರು ಹಂಗೆ ಮಾಡೇ ಮಾಡ್ತಾರೆ, ತುಂಬ ಜನಕ್ಕೆ ಮಾಡ್ತಾರೆ, ಅದನ್ನು ಅಪ್ರಿಷಿಯೇಟ್ ಮಾಡೇ ಮಾಡ್ತಾರೆ. ಅದು ಪಬ್ಲಿಕ್ ಆಗದೇನೆ ಇರ್ಬೋದು, ಮೀಡಿಯಾದಲ್ಲಿ ಬರದೇ ಇರ್ಬೋದು, ಅವ್ರು ಹೇಳ್ತಾರೆ, ಫೋನ್ ಮಾಡೋರು ಮಾತ್ರ ಹೇಳ್ತಾರೆ, ಖಂಡಿತ ಒಳ್ಳೇದಾಗಲಿ, ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ಆ ಥರ ಕ್ಯಾರೆಕ್ಟರ್ ಅವ್ರದ್ದು. ಅವ್ರು ಬೆಳೆಯೋದಲ್ಲ, ಎಲ್ಲರೂ ಬೆಳೆಸ್ಬೇಕು, ಆ ಕ್ಯಾರೆಕ್ಟರ್ ಅವ್ರದ್ದು. ಆ ಥರ ವ್ಯಕ್ತಿ ಅವರು. ಟಾಕ್ಸಿಕ್ ಟೀಸರ್ ನೋಡಿದಿರಾ? ಅದ್ಭುತ ಮೇಡಮ್, ಅದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಾಗುತ್ತೆ. ಈಗ ಟ್ರೈಲರ್ ನೋಡಿದಾಗ ಅದ್ಭುತವಾಗಿರುತ್ತೆ. ಒಂದೊಂದು ಒಳಗಡೆ ಏನೂ ಇರಲ್ಲ. ಆದರೆ ಇವ್ರ ಸಿನಿಮಾ ಹಂಗಿರಲ್ಲ, ಇವರು ಮಾಡಿರ್ತಾರೆ, ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಅಷ್ಟು ಅದು ಎಷ್ಟು ವರ್ಷಗಳ ಕಾಲ ನಾವೆಲ್ಲ ವೇಟ್ ಮಾಡ್ತಾ ಇದ್ವಿ ಸಿನಿಮಾ ನೋಡಕ್ಕೆ. ಹೌದು, ತುಂಬಾ KGF ಆದ್ಮೇಲಂತೂ ಯಾವಾಗ ಬರುತ್ತೆ ಅಂತ ಅವರು 1 ವರ್ಷ 2 ವರ್ಷ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗಿರ್ಬೇಕು ಆಲ್ಮೋಸ್ಟ್. ಅವಾಗ ಅನ್ಕೋತಾ ಇದ್ವಿ, ಅಯ್ಯೋ ಇವಾಗ ಸ್ಟಾರ್ಟ್ ಆಯ್ತಾ ಇದು, ಇನ್ನು ನಾವೆಲ್ಲ ಮುಗ್ದೇ ಹೋಯ್ತೇನೋ, ನಾವೆಲ್ಲ ಹಂಗೆ ಅಯ್ಯೋ ಮುಗ್ದೇ ಹೋಯ್ತೇನೋ ಅನ್ಕೊಂಡು ಇವಾಗ ಸ್ಟಾರ್ಟ್ ಆಯ್ತಾ, ಅಯ್ಯೋ ಏನಪ್ಪ ಇನ್ನು ಎಷ್ಟು ವರ್ಷ ಆಗುತ್ತೋ ಬರೋದು ಅಂತ ಅನ್ಸ್ಬಿಡತ್ತೆ. ಆಮೇಲೆ ರಾಮಾಯಣದಲ್ಲಿ ರಾವಣ ಆ ಗ್ಲಿಮ್ಸ್ ಮಾತ್ರ ಅಲ್ಲ. ಈಗ ಇಲ್ಲೋಗಿದ್ದಾರೆ, ಹಾಲಿವುಡ್ಗೆ ಹೋಗ್ಬಿಟ್ಟು ಬೈಟ್ಸ್ ಎಲ್ಲ ಕೊಟ್ಟು ಹಾಲಿವುಡ್ ಮಾಧ್ಯಮಗಳ ಜೊತೆ ಮಾತಾಡೋದು, ನಮ್ಮವರು ಅಂದ್ರೆ ನಮ್ಮ ಕನ್ನಡದ ಹೆಮ್ಮೆ. ಅದು ಅದ್ಭುತ ಮೇಡಮ್. ಅಂದ್ರೆ ಅಲ್ಲಿ ತಲುಪಿದಾರಲ್ಲ, ಅದೇ ನಾನು ಹೇಳಿದ್ನಲ್ಲ ನಿಮ್ಗೆ, ಗೂಗಲ್ ಸರ್ಚ್ ಮಾಡಿದ್ರೆ ಯಾರು ಆಲ್ ಇಂಡಿಯಾ ಸೂಪರ್ ಸ್ಟಾರ್ ಅಂತ, ಈಗ ಹಾಲಿವುಡ್ ಅವರೆಲ್ಲ ಹೊಡೆದ್ರೆ ಗೂಗಲ್ ಸರ್ಚ್ ಮಾಡೋದು ಯಾರಿದ್ದಾರೆ ಅಂತ ಸರ್ಚ್ ಮಾಡಿದ್ರೆ ಯಶ್ ಅಂತ ಬರಬೇಕು ಇರುತ್ತೆ. ಅದು ಆಗ್ಬೇಕು, ಹಂಗೆ ಬೆಳಿಬೇಕು ಅದು. ಆಮೇಲೆ ಆ ಥರ ಆದರೆ ಚೆನ್ನಾಗಿರುತ್ತೆ, ಆಗ್ತಾರೆ. ಅವ್ರಿಗೇನು ಅದೇನು ದೊಡ್ಡ ವಿಷಯ ಅಲ್ಲ, ಆಗಬೇಕು. ಆಮೇಲೆ ಇನ್ನೊಂದು ಮಾತಾಡಿದೆ, ಯಾವುದೋ ಹಿಂದಿಲಿ ಇಂಟರ್ವ್ಯೂ ನಡೀತೈತೆ ಅವ್ರದ್ದು. ಏನದು ಅವ್ರು ಕೇಳಿದ್ರು, ಯಾವುದೊಂದು ಇದು ಕಾಂತಾರನೂ ಅವಾಗ ಇಟ್ಟಾಗಿತ್ತು. ಕಾಂತಾರ ನಂದೇ ಸಿನಿಮಾ, ಕನ್ನಡದಲ್ಲಿ ಆಗುವಂಥ ಸಿನಿಮಾಗಳೆಲ್ಲ ನಮ್ದೇ ಅದು. ಯಾರು ಹೇಳ್ತಾರೆ? ಹೌದು, ಎಲ್ಲ ಸಿನಿಮಾಗಳು ನಮ್ದೇ. ನಾನು ಇದು ಮಾಡಿರ್ಬೋದು ಅಷ್ಟೇ KGF, ಆದರೆ ಮಾಡೋ ಸಿನಿಮಾಗಳೆಲ್ಲ ನಮ್ದೇ. ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ ಇದ್ರು. ಅದು ತುಂಬಾ ಎಲ್ರಿಗೂ ವಿಶ್ ಮಾಡ್ತಾರೆ ಹೊಸ ಸಿನಿಮಾ ಮಾಡಿದವ್ರಿಗೆ. ಹೌದು, ಬಟ್ ಇವಾಗ ವೆಯ್ಟ್ ಮಾಡ್ತಾರೆ ಟಾಕ್ಸಿಕ್ಗೆ. ಹೌದು, ಆಗುತ್ತೆ ಮೇಡಮ್, ಚೆನ್ನಾಗುತ್ತೆ, ಆಗುತ್ತೆ, ಆಗಬೇಕು ಅಲ್ಲ, ಆಗುತ್ತೆ. ಅವ್ರದ್ದೇನು ದೊಡ್ಡ ಬೇಜಾರು. ಸರಿ, ಈಗ JCಗೆ ಬರೋದಾದ್ರೆ, JC ಯೂನಿವರ್ಸಿಟಿಗೆ, ಆ ಯೂನಿವರ್ಸಿಟಿಯಿಂದ ಏನೇನೆಲ್ಲ ಕಲ್ತ್ರಿ, ಏನು ಇಂಪ್ಯಾಕ್ಟ್ ಆಯಿತು? ತುಂಬ ಆಯಿತು ಮೇಡಮ್. ಅದು 44 ದಿವಸ ಕೆಲಸ ಮಾಡಿದ್ವಿ. ಅದು 44 ದಿವಸ ಕೆಲಸ ಮಾಡಿದ್ವಿ ಆ ಸಿನಿಮಾಗೆ. ಒಂದು 8 ತಿಂಗಳಿಂದ 10 ತಿಂಗಳು ಜೊತೆಲಿ ಇದ್ವಿ. ನಾನು ಹೋಗ್ತಾ ಇದ್ದೆ, ಆಫೀಸ್ಗೆ ಬರ್ತಾ ಇದ್ವಿ, ಮತ್ತು ಒಂದು 15 ಡೇಸ್ ರಿಹರ್ಸಲ್ ಇತ್ತು, ಜೊತೆಲಿದ್ವಿ. ಆಮೇಲೆ ಆ ಸಿನಿಮಾ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಇದು ತಗೋದಾಯಿತು, ಅಂದರೆ ಸ್ಕೆಡ್ಯೂಲ್ ಸ್ವಲ್ಪ ಲೇಟ್ ಆಗ್ತಿತ್ತು, ಮಾಡ್ತಾ ಇದ್ವಿ. ತುಂಬ ಒಳ್ಳೆ ಟೀಮ್ ಸಿಕ್ತು ನನಗೆ, ಒಳ್ಳೆ ಹೀರೋ ಸಿಕ್ಕರು, ಒಳ್ಳೆ ಟೀಮ್ ಸಿಕ್ತು. ಡಾಲಿ ಸರ್ ಪರಿಚಯ ಆಯಿತು. ಡಾಲಿ ಸರ್ ಬಂದು ಅಪ್ರಿಷಿಯೇಟ್ ಮಾಡಿದ್ರು ನನ್ನ. ಕನಕೋತ್ಸವ ಇತ್ತು, ಅಲ್ಲಿ ಕ್ಯಾರವನಲ್ಲಿ ಇದ್ದರು. ನಾನು ಕರೆದ್ರು, ಅಲ್ಲೇ ಬನ್ನಿ, ಎಲ್ಲರೂ ಇಲ್ಲೇ ಇರಬೇಕು ಆರ್ಟಿಸ್ಟ್ಗಳೆಲ್ಲ ಅಂತ ಕರೆದ್ರು. ಅವಾಗ ನೋಡಿದ್ರು, ನಕ್ಬಿಟ್ಟು ಎಷ್ಟು ಇವರು ಸತೀಶ್ ಸರ್ ಪಕ್ಕ ಕೂತಿದ್ರು, ನಮ್ಮ ನೀನಾಸಂ ಸತೀಶ್ ಸರ್. ಬನ್ನಿ ಇಲ್ಲಿ ಅಂತ ಹೋದೆ. ಇವರು A to Z ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ನಮ್ಮ JC ಸಿನಿಮಾದಲ್ಲಿ. ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಸತೀಶ್, ಸೂಪರಾಗಿ ಮಾಡಿದ್ದಾರೆ ಅಂತ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಕೈ ಕೊಟ್ಟರು. ಎಷ್ಟು ಖುಷಿ ಆಗ್ಬಿಡ್ತು ಅಂದರೆ ನನಗೆ, ಈ ಕ್ಯಾರೆಕ್ಟರ್ ಗೆಲ್ತು ಅಂದ್ಕೊಂಬಿಟ್ಟೆ ನನ್ನೇ. ಈ ಕ್ಯಾರೆಕ್ಟರ್ ಗೆಲ್ತು ಅಂತ. ಡಬ್ಬಿಂಗಲ್ಲಿ ನೋಡಿರಿ ರಿಸೀವ್ ಹೆಂಗೆ ಮಾಡ್ಕೋತಾರೆ ಅಂತ. ಒಬ್ಬ ಆರ್ಟಿಸ್ಟು ಒಂದು ಕ್ಯಾರೆಕ್ಟರ್ನ, ಈಗ ಆಡಿಯನ್ಸ್ ಹೇಳೋದೇ ಬೇರೆ, ಒಬ್ಬ ಹೀರೋ, ಒಬ್ಬ ಸ್ಟಾರು ತುಂಬ ಅದ್ಭುತವಾಗಿ ಮಾಡಿದ್ದೀರಿ ನೀವು ಕ್ಯಾರೆಕ್ಟರ್ನ ಅನ್ನೋದೇ ಬೇರೆ. ತುಂಬಾ ಖುಷಿ ಆಗೋಯ್ತು. ಒಂಥರ ಸಿನಿಮಾ ಗೆಲ್ತು, ನಾನು ಕ್ಯಾರೆಕ್ಟರ್ ಗೆದ್ದೆ, ಸಿನಿಮಾ ಗೆದ್ದಷ್ಟೇ ಖುಷಿ. ಸಿನಿಮಾ ಗೆಲ್ತು ಬಿಡು ನೀನು ಅಂತ ಒಂಥರ ಇದ್ಕೋಗ್ಬಿಟ್ವಿ ನಾವು. ಒಂಥರ ಇದ್ರಲ್ಲೇ ಇದ್ದೆ. ಬರ್ಬೇಕಾದ್ರೆ ಬಂದು ನನ್ನ ಹೆಂಡ್ತಿಗೆಲ್ಲ ಹೇಳಿದೆ, ಡಾಲಿ ಸಾರ್ ಸಿಕ್ಕಿದ್ರು ಕಣ, ಹೆಂಗಂದ್ರು
ಸಾಕಾಗಿತ್ತು ಅಂತ ನಮ್ಮ ಅಕ್ಕಂಗೆಲ್ಲ ಹೋಗಿ ಹೇಳಿದ್ದು, ಏಯ್ ಡಾಲಿ ಸರ್ ಸಿಕ್ಕಿದ್ರು ಹಿಂಗಂದ್ರು, ನೀನು ಸತೀಶ್ ಸರ್ ಇದ್ರು, ಅವ್ರಿಗೆಲ್ಲ ಹೇಳಿದ್ರು ಗೊತ್ತಾ ನಿಂಗೆ ಅಂತ. ಒಂಥರ ನಾನು ಒಂಥರ ಇದು ಬಿಲ್ಡಪ್ ಎಲ್ಲ ತಗೊಂತ ಇದ್ದೆ. ಖುಷಿ ಆಯ್ತು ಅವಾಗ. ಹೆಮ್ಮೆ ವಿಚಾರ. ತುಂಬ ಖುಷಿ ಪಟ್ಟೆ. ಅಂದರೆ ಆ ಡೈರೆಕ್ಟ್ರು ಚೇತನ್ ಸರ್ ಸಿಕ್ಕಿದ್ರು, ಅವ್ರ ಪರಿಚಯ. ಮತ್ತು ಪ್ರಕಾಶ್ ಸಾರು ಅಷ್ಟು ದಿನ ವರ್ಕ್ ಮಾಡಿದ್ವಿ, ಅಂತ ದೊಡ್ಡ ಮನೆಯಿಂದ ಬಂದಿದ್ದಾರೆ. ಒಂದು ಸಣ್ಣ ವಿಷಯದಲ್ಲೂ ನಮಗೆ ಕಮ್ಮಿ ಮಾಡಿಲ್ಲ ಅವರು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆರ್ಟಿಸ್ಟ್ಗಳಂತೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ತುಂಬ ಅದ್ಭುತವಾದ ಆ್ಯಕ್ಟ್ರ್ ಅವರು. ತುಂಬ ಸಖತ್ತಾಗಿ ಮಾಡ್ತಾರೆ. ಅಂದರೆ ಇದರಲ್ಲೇ ನಡುವೆ ಅಂತರವಿರಲಿ ನೋಡಿದ್ವಿ, ಆದರೆ ಇದರಲ್ಲಂತೂ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಆ ಟೀಮ್ ಸಿಕ್ತು, ಒಂದೊಳ್ಳೆ ಟೀಮ್ ಸಿಕ್ತು ನಮಗೆ ಅಂತ ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.